ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನೀವು ಹುಷಾರಾಗಿ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಹ 1000 ಸರಿ ಯೋಚನೆ ಮಾಡಿ. ಒಂದು ಫ್ರೆಂಡ್ಶಿಪ್ ಮಾಡ್ಬೇಕಂದ್ರೂ ಅಷ್ಟೇ, ಇವತ್ತು ಫ್ರೆಂಡ್ಸ್ ಆಗಿರೋರು ನಾಳೆ ಅವರೇ ನಂಬಿಕೆ ದ್ರೋಹಿಗಳಾಗಿರ್ತಾರೆ. ಸೊ ನನ್ನ ಫ್ರೆಂಡ್ ಏನು ಮಾಡಿದ್ಲು ಅಂದರೆ, ನನ್ನ ಹತ್ರ ಸ್ಯಾರೀಸ್ ತೊಗೊತಾ ಇದ್ಲು, ಸೀರೆ ಬಿಸ್ನೆಸ್ ಮಾಡ್ತಿದ್ದೀನಲ್ವ, ಸೊ ಸ್ಯಾರೀಸ್ ತೊಗೊತಾ ಇದ್ಲು. ಆಮೇಲೆ ಸಾಲ ಕೊಡು ಅಂತ ಅಂದ್ಲು, ಕೊಟ್ಬಿಡ್ತೀನಿ ಅಮೌಂಟು ಅಂದ್ಬಿಟ್ಟು ಒಂದಷ್ಟು ಸೀರೆಗಳು ತೊಗೊಂಡ್ಳು. ಆಮೇಲೆ ಕಾಸು ಕೇಳೋಣ ಅಂದರೆ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾಯಿಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ. ನನಗಂತೂ ಕೇಳಿ ಕೇಳಿ ಸಾಕಾಗೋಯ್ತು. ಆವಾಗಲೇ 6 ತಿಂಗಳು ಆಗೋಯ್ತು ಗೈಸ್, ಕಾಸೇ ಕೊಟ್ಟಿಲ್ಲ. ಅದಕ್ಕೇ 1000 ಸರಿ ಯೋಚನೆ ಮಾಡಿರಿ. ಎಷ್ಟೇ ಫ್ರೆಂಡ್ ಆಗಿರ್ಬೋದು ಅವರು, ಮತ್ತು ಎಷ್ಟೇ ರಿಲೇಷನ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರಿಗೂ ಸಹ ಸಾಲ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಈ ಕಡೆ ಕಾಸು ಕೊಟ್ಟರೆ ಮಾತ್ರ ನೀವು ಕೊಡಿ. ಬಿಸ್ನೆಸ್ ಆಗಿರ್ಬೋದು, ಬೇರೆ ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಯಾವ ವಿಷಯದಲ್ಲಾದರೂ ಆಗಿರ್ಬೋದು, 1000 ಸರಿ ಯೋಚನೆ ಮಾಡಿ. ನೋಡಿ, ಫ್ರೆಂಡು ಅಂತ ಕೊಟ್ಬಿಡ್ತೀವಿ, ಸಂಬಂಧಿಕರೇ ಆಗಲಿ ಮತ್ತೊಬ್ಬರೇ ಆಗಲಿ, ಫ್ರೆಂಡು ಅಂತ ಕೊಟ್ಬಿಟ್ರಿ, ನೋಡಿದ್ರೆ ಫೋನು ಪಿಕ್ ಮಾಡಲ್ಲ, ಮೆಸೇಜೂ ರಿಪ್ಲೈ ಮಾಡಲ್ಲ. ಕೇಳಿದ್ರೆ ಏನಂತಾರೆ, ಏನಾದ್ರು ಯಾವಾಗಾದ್ರೂ ಮೆಸೇಜ್ ಮಾಡಿಬಿಟ್ಟು ನಾನು ಹಾಸ್ಪಿಟಲಲ್ಲಿದ್ದೀನಿ, ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ, ಕೊಡ್ತೀನಿ, ಮತ್ತು ರೀಪ್ಲೈನೇ ಮಾಡಲ್ಲ. ನಮ್ಗೆ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಅವ್ರು ರಿಪ್ಲೈ ಮಾಡಲ್ಲ. ಕಾಸು ಮತ್ತೆ ರಿಟರ್ನ್ ಬರೋದೇ ಇಲ್ಲ. ಕೇಳಿ ಕೇಳಿ ಸಾಕಾಗ್ಬಿಡಬೇಕು, ನಾವೇ ಸುಮ್ಮನೆ ಆಗಿಬಿಡ್ಬೇಕು. ಅದಕ್ಕೆ ಈ ವಿಷಯದಲ್ಲಂತೂ ತುಂಬ ಹುಷಾರಾಗಿರ್ರಿ ಗೈಸ್. ಯಾರಿಗೂ ಸಾಲ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನೀವು ಕಲ್ತ್ಕೊಳ್ಳಿ. ನನಗಾಗಿರೋ ಅನುಭವನ ನಾನು ಹೇಳ್ತಿದ್ದೀನಿ. ಸೊ ನೀವು ಈ ವಿಡಿಯೋ ನೋಡಿ ಎಚ್ಚರವಾಗಿರ್ರಿ, ಅಷ್ಟೇ ನಾನು ಹೇಳೋದು. ಫ್ರೆಂಡ್ಸ್ ಆಗಿರಲಿ, ರಿಲೇಷನ್ಸ್ ಆಗಿರಲಿ, ಮತ್ತೊಬ್ರಾಗಿರಲಿ, ಯಾರಿಗೂ ಸಹ ಅಮೌಂಟ್ ಕೊಡೋಕ್ಕೆ ಹೋಗಬೇಡಿ. ನೀವು ಸಾಲ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಕೊಟ್ಬಿಡ್ತೀನಿ ಕೊಡು, ಹಂಗೆ ಹಿಂಗೆ ಅಂತ ಹೇಳ್ದವರು ಸುಮಾರು ಸೀರೆ ತೊಗೊಂಡ್ರು, ಮತ್ತು ಲಾಸ್ಟಿಗೆ ನನಗೆ ಮೋಸ ಮಾಡಿದ್ರು. ಅದಕ್ಕೋಸ್ಕರ ಹೇಳೋದು, ತುಂಬ ಹುಷಾರಾಗಿರ್ರಿ ಅಂತ. ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಆವಾಗಲೇ 6 ತಿಂಗಳು ಆಗೋಯ್ತು, ರೀಪ್ಲೈನೇ ಮಾಡಲ್ಲ. ನೋಡಿದ್ರೆ ಒಂದೇ ಏರಿಯಲ್ಲೇ ಓಡಾಡ್ತಾ ಇರ್ತಾರೆ. ಅವ್ರು ನನ್ನ ನೋಡಿದ್ರು ನೋಡ್ದಿರೋ ಥರ ಇರ್ತಾರೆ, ಆದರೆ ನಾನು ನೋಡಿರ್ತೀನಿ ಅವ್ರನ್ನ. ಅವ್ರು ನೋಡಿದ್ರು ನೋಡ್ದಿರೋ ಥರ ಹೋಗ್ತಾ ಇರ್ತಾರೆ ಗಾಡಿಯಲ್ಲಿ ಎಲ್ಲ, ಮತ್ತು ಸುತ್ತ ಕಡೆ ಸುತ್ತಾನೇ ಇರ್ತಾರೆ. ನನ್ನ ಮಕ್ಳಿಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅಂತಾರೆ, ನೋಡಿದ್ರೆ ಸುತ್ತಾನೇ ಇರ್ತಾರೆ. ಅದಕ್ಕೋಸ್ಕರ ಎಷ್ಟೇ ಕ್ಲೋಸ್ ಆಗಿರಲಿ, ಎಂಥವರೇ ಆಗಿರಲಿ, ಹುಷಾರಾಗಿರ್ರಿ. ಕಾಸು ಕೊಟ್ಟರೆ ಕೊಡಿ. ನನ್ನ ಬಿಸ್ನೆಸ್ಸಲ್ಲಿ ಈ ಥರ ಆಗಿದೆ, ನಿಮ್ಮ ಬಿಸ್ನೆಸ್ಸಲ್ಲೂ ಈ ಥರ ಆಗೋದು ಬೇಡ. ಓಕೆನಾ? ಎಲ್ಲ ಹುಷಾರಾಗಿರ್ರಿ ಗೈಸ್. ಈ ವಿಡಿಯೋನ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇವತ್ತು ಆಯಿತು. ಸೊ ನೀವು ಹುಷಾರಾಗಿರ್ರಿ, ಓಕೆನಾ?